ಸೋನು ಗೌಡ ಅವ್ರನ್ನ ಈ ವಿಚಾರದಲ್ಲಿ ಏನಾದ್ರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆ CWC ಅವ್ರದ್ದೊಂದು ಏನು ಲೀಗಲ್ ಪ್ರೋಸೆಸ್ ಏನಿದೆ ಅವ್ರು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ನೆಗೆಟಿವ್ಸ್ ಸೋನೂರ ವಿರುದ್ಧ ಬರ್ತಾನೆ ಇತ್ತು. ಸೊ ಈ ಪ್ರಕರಣದಲ್ಲಿ ಇಷ್ಟೊಂದು ಗಂಭೀರತೆ ತಗೊಳ್ಳೋದಕ್ಕೆ, ಇಷ್ಟೊಂದು ಸೀರಿಯಸ್ ಆಗೋದಕ್ಕೆ ಏನು ಕಾರಣ ಇರ್ಬೋದು? ಅಥವಾ ಸೋನು ಗೌಡ ಅವರ ವಿರುದ್ಧವಾಗಿ ಯಾರಾದರೂ ಕೆಲಸ ಮಾಡ್ತಿದ್ದಾರೆ, ಏನಾದರೂ ಕೆಲಸ ಆಗ್ತಿದೆಯಾ ಅಂತ ಈ ಪ್ರಕರಣ? ಅದೇ ನನಗೆ ಕೆಲವು ಐಡಿಯಾಗಳಿದೆ. ವಿರುದ್ಧವಾಗಿ ಅದು ಇಂಟೆನ್ಷನಲಿನ ಅಥವಾ ಫೇಮ್ಗೋಸ್ಕರನ ಅಥವಾ ಅವ್ರಿಗೆ ಇಗ್ನೋರೆನ್ಸಾ ಅಥವಾ ಸಿಸ್ಟಮ್ ನಡೀತಾ ಇರೋದೇ ಹಂಗೆ, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ನಾನು ಒಂದೇ ಹೇಳೋದು, ಈಕ್ವಾಲಿಟಿ ಅಂತೂ ಕಾಣಿಸ್ತಿಲ್ಲ. ಒಂದು ಲಾ ಎಲ್ಲರಿಗೂ ಈಕ್ವಲ್ ಆಗಿ ಲಾ ಸಿಗಬೇಕು, ಈ ಲಾ ಎಲ್ಲರಿಗೂ ಈಕ್ವಲ್ ಆಗಿ ಅಪ್ಲೈ ಆಗೋದು ಅದಂತೂ ಕಾಣಿಸ್ತಿಲ್ಲ. ಯಾಕಂದರೆ ಇವಾಗಲೂ ನಾವು ರೋಡಲ್ಲಿ ನೋಡ್ತೀವಿ, ಸಾಕಷ್ಟು ಜನ ಮಕ್ಕಳು ಭಿಕ್ಷೆ ಬೇಡ್ತಾ ಇದ್ದಾರೆ. ಅದನ್ನು ಆ್ಯಕ್ಷನ್ ತೊಗೊತಿರ್ಬೋದು ಅವರು, ಬಟ್ ಎಷ್ಟು FIRಗಳು ಹಾಕಿದ್ದಾರೆ ಈ ಥರ ಅವರೇ ಹೋಗಿ ಇಂಟ್ರೆಸ್ಟಲ್ಲಿ. ಆಮೇಲೆ FIR ಹಾಕಿದ್ಮೇಲೂ ಮತ್ತೆ ಹೋಗಿ ಎಕ್ಸ್ಟ್ರಾ ಸ್ಟೇಟ್ಮೆಂಟ್ಗಳನ್ನ ರೆಕಾರ್ಡ್ ಮಾಡಿಸ್ಬಿಟ್ಟು ಎಷ್ಟು ಜನಕ್ಕೆ ಬಂದಿದ್ದಾರೆ, ಅಷ್ಟು ಇಂಟ್ರೆಸ್ಟ್ ತೊಗೊಂಡು ಎಷ್ಟು ಜನಕ್ಕೆ ಮಾಡಿದ್ದಾರೆ. ಆ್ಯಂಡ್ ಎಲ್ಲರಿಗೂ ಇಷ್ಟೇ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊತಾ ಇದ್ದಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಲಾ ತುಂಬ ಇಂಪಾರ್ಟೆಂಟ್, ಇದನ್ನು ನಾವು ಸ್ಟ್ರಿಕ್ಟಾಗಿ ತೊಗೊಳ್ಳೋಣ. ಬಟ್ ಈ ಕೇಸಿಂದ ಅಲ್ಲ, ಇನ್ನೂ ತುಂಬ ಎಕ್ಸಾಂಪಲ್ಗಳಿದೆ. ಇದು ಎಕ್ಸಾಂಪಲ್ ಆಗಬಾರ್ದು ಈ ಲಾಗೆ. ಹೌದು, ನಮ್ಗೆ ಯಾರಿಗೂ ಇದು ಲಾ ಬಗ್ಗೆ ಎಜುಕೇಷನ್ ಇಲ್ಲ, ಅವೇರ್ನೆಸ್ ಇಲ್ಲ. ಬಟ್ ಇದು ಎಕ್ಸಾಂಪಲ್, ಸೋನು ಕೇಸ್ ಅಲ್ಲ ಎಕ್ಸಾಂಪಲ್. ರೋಡಲ್ಲಿರೋ ಭಿಕ್ಷೆ ಬಿಡ್ತಾರೋ ಮಕ್ಕಳು ಕೇಸ್ ಎಕ್ಸಾಂಪಲ್ ಆಗಬೇಕು. ಆ ಮಾಫಿಯಾ ಹೊಡೆದಾಕೋದ್ರಿಂದ ಎಕ್ಸಾಂಪಲ್ ಆಗಬೇಕು. ಸೊ ಆವಾಗ ನಮ್ಗೆ ಈಕ್ವಾಲಿಟಿ ಅಂತ ಅನಿಸುತ್ತೆ. ಈ ಲಾ ಎವ್ರಿಥಿಂಗ್ ಇಟ್ ಈಸ್ ರೈಟ್, ಅದು ಸ್ಟ್ರಿಕ್ಟಾಗಿ ಇರಬೇಕು. ಬಟ್ ಸೋನು ಕೇಸಲ್ಲಿ ಅದು ರೆಲೆವೆಂಟ್ ಅಲ್ಲ ಅಂತ ನನ್ನ ಅನಿಸಿಕೆ. ಏನು ನಡೀತಾ ಇದೆ ಈಗ ಕಾನೂನು ಹೋರಾಟ ಏನು ನಡೀತಾ ಇದೆ ಸೋನು ಅವ್ರಿಗೆ? ಒಂದು ಕಡೆ ಸೆಷನ್ ಕೋರ್ಟು, ಇನ್ನೊಂದು ಕಡೆ ಹೈಕೋರ್ಟಲ್ಲಿ ಕೂಡ FIRನ ರದ್ದು ಮಾಡಬೇಕು ಅಂತೇಳಿ ಒಂದು ಅರ್ಜಿ ಹಾಕಿದ್ದೀರಾ ಅಂತ ಕೇಳ್ಪಟ್ವಿ. ಏನು ನಡೀತಾ ಇದೆ ಈಗ, ಯಾವ ಸ್ಟೇಜಲ್ಲಿದೆ? ಮಗು ಸೇವಂತಿ ಅವರ ತಂದೆ ತಾಯಿಯಿಂದ ಹೈಕೋರ್ಟ್ಗೆ ಒಂದು ಪಿಟಿಷನ್ ಹೋಗಿದೆ. ನನಗೆ ಅದೇ ಸಾಕಷ್ಟು ಇನ್ಫಾರ್ಮೇಷನ್ಗಳು ನನಗೆ ಹೇಳಕ್ಕೆ ಬರಲ್ಲ, ಯಾಕಂದರೆ ಅದು ಕೋರ್ಟಲ್ಲಿರೋದ್ರಿಂದ. ಬಟ್ ನಾನು ಏನು ಹೇಳ್ಬೋದು ಅಷ್ಟು ಹೇಳ್ತೀನಿ. ಸೇವಂತಿ ಅವ್ರ ತಂದೆ ತಾಯಿಯಿಂದ ಒಂದು ಪಿಟಿಷನ್ ಹೋಗಿದೆ. ಮಗುನ ನಾವು ಯಾವುದೇ ಥರದ ದತ್ತು ಅಥವಾ ಇದು ನಡೆದಿಲ್ಲ, ಅಥವಾ ಯಾವುದೇ ಥರದ್ದು ದುಡ್ಡಿನ ವ್ಯವಹಾರ ನಡೆದಿಲ್ಲ. ಆ್ಯಂಡ್ ಮಗುನ ನಮ್ಮ ಕಸ್ಟಡಿಗೆ ವಾಪಸ್ ಬೇಕು ಅನ್ನೋ ಥರ ಕೋರ್ಟಲ್ಲಿ ಪಿಟಿಷನ್ ಹಾಕಿದ್ದಾರೆ. ಅದೇ ಥರ ಇನ್ನೂ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗಿದೆ. ವೆರಿ ಸೂನ್ ಅದು ಆಚೆ ಬರುತ್ತೆ. ಇನ್ನೊಂದು ಜಾಮೀನು ಅರ್ಜಿ ವಿಚಾರಣೆ ಕೂಡ ಇದೆ, ಬಹುಶಃ ನಾಳೆ ಇರ್ಬೋದು ಅಂತ ಅನಿಸ್ತಿದೆ ನನಗೆ. ಸೊ ಏನಾಗ್ಬೋದು ಅಂತ ಭರವಸೆ ಇದೆಯಾ? ಏನಾದರೂ ಅವ್ರಿಗೆ ಜಾಮೀನು ಸಿಗ್ಬೋದು, ಅವ್ರು ಹೊರಗಡೆ ಬರ್ತಾರಂತ ಏನಾದರೂ? ನನಗೆ 100% ಭರವಸೆ ಇದೆ. ಬಟ್ ಸ್ಟಿಲ್ ಐ ರೆಸ್ಪೆಕ್ಟ್ ದ ಲಾ. ನಾನು ಕೋರ್ಟ್ ಡಿಸಿಷನ್ಗೆ ವೆಯ್ಟ್ ಮಾಡ್ತೀನಿ. ಬಟ್ ಪರ್ಸ್ನಲಿ ನನಗೆ ಭರವಸೆ ಇದೆ ನಾಳೆ ಬೇಲ್ ಸಿಗತ್ತೆ ಅಂತ. ಅಕಸ್ಮಾತ್ ಸಿಗಲಿಲ್ಲ ಅಂದರೂ ಹೈಕೋರ್ಟ್ಗೆ ಅಪೀಲ್ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.